ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಾರ್ಡನ್ ಅಪ್ಡೇಟ್ ಇದೆ, ಮತ್ತು ಕಟ್ಟಿಂಗಿಂದ ಬಂದಿರೋ ಅಂತಹ ದಾಸವಾಳ ಗಿಡದಲ್ಲಿ ಮೊದಲನೇ ಹೂವು ನೋಡಿ. ಇದು ಶಂಖ ಹೂವಿನ ಗಿಡ. ಎಷ್ಟು ರಾಶಿ ರಾಶಿ ಹೂ ಬಿಟ್ಟಿದೆ. ಶಂಖ ಹೂವಿನ ಗಿಡಕ್ಕೆ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ, ಅಂದರೆ ನೀರು ಜಾಸ್ತಿ ಇಷ್ಟಪಡುತ್ತೆ ಈ ಶಂಖ ಹೂವಿನ ಗಿಡ. ನಾವು ಮಾಮೂಲಿ ಎಲ್ಲ ಗಿಡಗಳಿಗೂ ಯಾವ ರೀತಿ ಗೊಬ್ಬರ ಹಾಕ್ತೀವೋ ಆ ರೀತಿ ಗೊಬ್ಬರ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನಾನಂತೂ ಈ ಶಂಖ ಹೂವು ಏನು ಹೆಚ್ಚು ಹಾರ್ವೆಸ್ಟ್ ಮಾಡೋದಿಲ್ಲ. ಇನ್ನು ನೋಡಿ, ಇದೇ ಒಂಥರ ಚಪ್ಪರದ ಅವರೆಕಾಯಿ. ಅಂದರೆ ಇದು ಮಾಮೂಲಿ ಅವರೆಕಾಯಿ ಥರನೇ, ಅಂದರೆ ದೊಡ್ಡದಾಗಿರುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಈ ಮಾಮೂಲಿ ಅವರೆಕಾಯಿ ಚಿಕ್ಕ ಚಿಕ್ಕದಾಗಿರುತ್ತೆ, ಇದು ದೊಡ್ಡ ಸೈಜಲ್ಲಿ ಬರುತ್ತೆ. ಇನ್ನು ಇದೇ ಒಂಥರ ಚಪ್ಪರದ ಅವರೆಕಾಯಿ ನೋಡಿ, ಅದೇ ಫಸ್ಟ್ಗೆ ತೋರಿಸಿದ್ದೇ ಒಂಥರ, ಇದೇ ಒಂಥರ, ಅಂದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ಕಾಯಿಗಳು. ಇದು ಚೆಂಡುವಿನ ಗಿಡ. ಈ ಚೆಂಡುವಿನ ಗಿಡ ಇಷ್ಟೇ ಹೈಟ್ ಬೆಳೆಯೋದು, ಜಾಸ್ತಿ ಹೈಟೆಲ್ಲ ಬೆಳೆಯೋದಿಲ್ಲ. ಅಂದರೆ ನಾನು ಯಾವಾಗಲೂ ಒಂದ್ಸರಿ ನರ್ಸರಿಗೆ ಹೋದಾಗ ಅಲ್ಲಿ ಬೀಜಗಳನ್ನ ಕಲೆಕ್ಟ್ ಮಾಡ್ಕೊಂಡು ತಗೊಬಂದು ಹಾಕಿದ್ದೆ. ಅವಾಗಿಂದ ಇಲ್ಲಿವರೆಗೂ ನಾನು ಹಂಗೆ ಉಳಿಸ್ಕೊಬಂದಿದ್ದೀನಿ, ಬೀಜಗಳನ್ನೇನು ಕಳೆದಿಲ್ಲ. ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಅದರಲ್ಲೂ ಈ ಚೆಂಡು ಹೂವು ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಅಂದರೆ ಹೈಟು ತುಂಬ ಜಾಸ್ತಿ ಬೆಳೆಯೋದಿಲ್ಲ, ಅದು ಅಷ್ಟೇ ಹೈಟ್ ಬೆಳೆಯೋದು. ಗಿಡ ಸೇಲ್ಗಿಲ್ಲ, ಮತ್ತು ಯಾರು ಕೇಳಬೇಡಿ. ಮೊನ್ನೆ ಒಬ್ಬರು ಬೆಂಗಳೂರವರು, ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದ್ಬಿಟ್ಟು 4 ಗಿಡ ಕೊಟ್ಟೆ ಅಷ್ಟೇ. ಇದ್ದಿದ್ದೇ ಅಷ್ಟೇ ಗಿಡ. ಇನ್ನು ಈ ಗಿಡಗಳನ್ನ ನಾನು ಇಟ್ಕೊಂಡಿದ್ದೀನಿ, ಯಾಕೆಂದರೆ ನನಗಿದು ಸೀಡ್ಸ್ ಎಲ್ಲ ರೆಡಿ ಆದಮೇಲೆ ಅದು ಸೀಡ್ಸ್ ಬೇಕಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ನೋಡಿ, ಜಾನಿ ಅಲ್ಲಿ ತುಂಬ ಬಿಸಿಲು. ಬೆಳಗ್ಗೆ ಟೈಮ್ ನಾನು ಗಾರ್ಡನಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಅಂದರೆ ಕಸ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಬರೋಣ ಅಂತ ಹೋಗಿರ್ತೀನಲ್ಲ, ಆವಾಗ ಅವನು ಅಷ್ಟು ಬಿಸಿಲಿಗೆ ಅಲ್ಲಿ ಕನಕಾಂಬರ ಗಿಡದ ಹತ್ರ ನೆರಳಿರುತ್ತಲ್ಲ, ಅಲ್ಲೋಗಿ ಮಲ್ಕೋತಾನೆ. ಅಂದರೆ ಯಾವ ಗಿಡದ ಹತ್ರ ನೆರಳಿರುತ್ತೋ ಆ ಗಿಡದ ಹತ್ರ ಹೋಗಿ ಮಲ್ಕೋತಾನೆ. ಇನ್ನು ಇದು ಎಲೆ ಅಂಬು ನೋಡಿ, ಇದು ಅಂದರೆ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಎಲೆ ಬರುತ್ತೆ ಇದು. ಅಂದರೆ ಕೆಲವೊಂದು ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ನಾನಂದರೆ ಫಸ್ಟ್ಗೆ ಚಿಕ್ಕದಿತ್ತು, ನಾನು ಅದು ತೆಗೆದಾಕ್ಬಿಟ್ಟು ಈ ದೊಡ್ಡದನ್ನು ತಂದು ಹಾಕ್ಕೊಂಡಿದ್ದೀನಿ. ಯಾಕೆ ಅಷ್ಟು ದೊಡ್ಡದು ಬೇಕು ಅಂದರೆ, ನನಗೆ ಕಳಸಕ್ಕೆಲ್ಲ ಪೂಜೆಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಆ ದೊಡ್ಡ ಸೈಜಿಂದ ಎಲೆನ ಹಾಕ್ಕೊಂಡಿದ್ದೀನಿ. ಇನ್ನು ಇದು ಶಂಖ ಹೂವಿನ ಗಿಡ, ಅಂದರೆ ಇದು ಪರ್ಪಲ್ ಬಿಡುತ್ತಲ್ಲ ಅದು ನೋಡಿ, ಅದು ಸೀಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಅದ್ರ ಚಿಕ್ಕ ಗಿಡದಲ್ಲೂ ಸೀಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಅದು ಯಾಕೋ ಅದು ಬ್ಲೂನಲ್ಲೇ ರೆಡಿ ಆಗ್ತಾ ಇಲ್ಲ, ಇದರಲ್ಲಿ ಮಾತ್ರ ನೋಡಿ ಬೇಗನೆ ರೆಡಿ ಆಗ್ತಾ ಇದೆ. ಅಂದರೆ ಬ್ಲೂನಲ್ಲಿ ಅಂದರೆ ಸಸಿಗಳು ಇದರಲ್ಲಿ ರೆಡಿ ಆಗ್ತಾ ಇದೆ. ನಂದು ಹಳೆ ಗಿಡ ಇದೆಯಲ್ಲ, ಆ ಹಳೆ ಗಿಡದಲ್ಲಿ ಮಾತ್ರ ಯಾಕೋ ರೆಡಿ ಆಗ್ತಾ ಇಲ್ಲ. ಅದು ಸೀಡ್ಸ್ ರೆಡಿ ಆಗಲಿ ಅಂತಲೇ ನಾನು ಹಂಗೇ ಅದು ಹೂವೆಲ್ಲ ಹಾರ್ವೆಸ್ಟ್ ಮಾಡದೆ ಬಿಟ್ಟಿದ್ದೆ. ಅದು ಯಾಕೋ ರೆಡಿನೇ ಆಗ್ತಾ ಇಲ್ಲ. ಏನಪ್ಪ ಮನೆಗೆ ಹೋಗ್ಬೇಕಾ? ಅಯ್ಯೋ ಪೋಲಿ, ಮನೆಗೆ ಹೋಗ್ಬೇಕು. ಸಂಜೆ 6:30 ಆಗೋಗಿದೆ ಗಾರ್ಡನಲ್ಲಿ. ಹಂಗಾಗಿ ಜಾನಿ ಮನೆಗೆ ಹೋಗೋಣ ಅಂತ ಬಾ ಅಂತ ಹಿಂದಿಂದೇನೆ ಸುತ್ತುತ್ತಿದ್ದಾನೆ. ಹಂಗಾಗಿ ಪಾಪ ಅವನು ಎಷ್ಟೊತ್ತಿಗೆ ಮನೆಗೆ ಹೋಗ್ತಾಳೋ ಅಂತ ಕಾಯ್ತಾ ಇದ್ದಾನೆ. ಅಂದರೆ ಮಳ್ಳೆ ಹೂ ಬೇರೆ ಬಿಡಿಸ್ಬೇಕಾಗಿತ್ತಲ್ಲ ಅಂದ್ಬಿಟ್ಟು ಅದು ತುಂಬಾ ಲೇಟ್ ಆಯಿತು. ಹಾಗಾಗಿ ಅವನು ಹಿಂದಿಂದೇನೆ ಸುತ್ತುತ್ತಾವನೆ. ಇದು ದಾಸವಾಳ ನಾನು ಕಟಿಂಗ್ ಇಟ್ಟಿದ್ದೆ, ಸುಮಾರು ಕಟಿಂಗ್ ಇಟ್ಟಿದ್ದೆ. ಅವೆಲ್ಲ ಹೋಗಿ ನೋಡಿ, ಇದು ಒಂದು ಕಟಿಂಗ್ ಚೆನ್ನಾಗಿ ಬಂದಿದೆ. ಅಂದರೆ ಆ ಕಟಿಂಗ್ ಇಟ್ಬಿಟ್ಟು ನನ್ನಲ್ಲಿ ಆ ದಾಳಿಂಬೆ ಗಿಡದ ಪಾಟ್ ಒಳಗಡೆ ಇಟ್ಟಿದ್ದೆ. ಅದನ್ನು ಅಬ್ಸರ್ವ್ ಮಾಡೇ ಇಲ್ಲ, ನಾನು ಕಟಿಂಗ್ ಇಟ್ಟಿದ್ದು ನಾನು ನೋಡೇ ಇಲ್ಲ. ಅದಷ್ಟು ಚೆನ್ನಾಗಿ ದೊಡ್ಡದಾಗಿ ಅದರಲ್ಲಿ ಹೂ ಬರೋವರೆಗೂ ನಾನು ಗಮನಿಸೇ ಇಲ್ಲ. ಇವತ್ತು ಅಲ್ಲಿ ಕಸ ಗುಡಿಸ್ಬೇಕಾದ್ರೆ ಅದೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಇದೇನಿದು ಹೂ ಥರ ಬಿಟ್ಟಿದೆಯಲ್ಲ ಅಂತ ನೋಡಿದ್ರೆ ಹೂ ಬಿಟ್ಟಿದೆ. ಖುಷಿ ಆಯ್ತು ನನಗೆ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅದರಲ್ಲಿ. ಇವ್ರು ಹೇಳ್ತೀರಾ ಕಟಿಂಗ್ ನಾವು ಎಷ್ಟೇ ಇಟ್ರೂ ಬರೋದೇ ಇಲ್ಲ ಅಂತೀರಾ. ಈಗ ನಾವು ಒಂದು 10 ಕಟಿಂಗ್ ಇಟ್ರು ಒಂದು ಕಟಿಂಗ್ ಆದರೂ ಬಂದೇ ಬರುತ್ತೆ, ಬರೋಲ್ಲ ಅನ್ನೋ ರೀತಿ ಏನೂ ಇಲ್ಲ. ಉದಾಹರಣೆ ನೋಡಿ, ನಾನು ಅದು ನಿಮ್ಮ ಮುಂದೆನೇ ಅದು ಒಣಗೋಗಿದ್ದ ಕಟಿಂಗ್ ಎಲ್ಲ ತೆಗೆದು ಬಿಸಾಕಿದೆ. ಇನ್ನು ಒಂದಾದ್ರೂ ಚೆನ್ನಾಗಿ ಬಂದು ಅದರಲ್ಲಿ ಹೂ ಬಿಟ್ಟಿದೆ ನೋಡಿ. ಇನ್ನು ಇವೆಲ್ಲ ಕಟಿಂಗಿಂದ ಬಂದಿರೋವೆಯ ನೋಡಿ, ಇವೆಲ್ಲ ಫಸ್ಟು ಹೂ ಬಿಟ್ಟಿದೆ. ಇದು ಮೊದಲನೇ ಹೂವು, ಅದು ಕೆಂಪುದು ಡಬಲ್ ಪೇಟಲು, ಅದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಇನ್ನು ಇದು ಒಂದೇ ಒಂದು ಹೀರೆಕಾಯಿ ರೆಡಿಯಾಗಿದೆ. ಯಾಕೋ ಹೀರೆಕಾಯಿ ಸರಿಗೆ ಬಂದಿಲ್ಲ ಈ ಸರಿ. ಇನ್ನು ಇವೆಲ್ಲ ಬೀನ್ಸು ನೋಡಿ, ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನಮಗೆ ನೋಡಿ, ಡೈಲಿ ಅಡುಗೆಗೆಲ್ಲ ಬಳಸ್ತೀವಲ್ಲ ಬೀನ್ಸು, ಆ ಥರ ಬೀನ್ಸು. ಅದರಲ್ಲಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಇನ್ನು ಇದು ಮಳ್ಳೆ ಗಿಡ ತುಂಬ ಹೈಟ್ ಬೆಳ್ಕೊಂಡೋಗಿದೆ. ಹಾಗಾಗಿ ಇದೆಲ್ಲನೂ ಕಟ್ ಮಾಡಬೇಕು. ಅಂದರೆ ಇದು ಸ್ವಲ್ಪ ಇನ್ನೇನು ಹೂವು ಮುಗಿಯೋಕ್ಕೆ ಬಂದಿದೆ, ಹಾಗಾಗಿ ಅದನ್ನು ಕಟ್ ಮಾಡಬೇಕು. ಇದು ಈ ಸೈಡು, ಅಂದರೆ ಸೋಲಾರ್ ಸೈಡು ಚಪ್ಪರದ ಅವರೆಕಾಯಿ ಗಿಡ ಹಾಕಿದ್ದೆ. ಅದರಲ್ಲೂ ಕಾಯಿಗಳೆಲ್ಲ ರೆಡಿಯಾಗಿದ್ದಾವೆ. ಅಂದರೆ ಅದು ಯಾಕೋ 1-2 ಹುಳ ಆಗಿತ್ತು, ಹಂಗಾಗಿ ಅದನ್ನು ಕಟ್ ಮಾಡಿ ತೆಗ್ದಿದ್ದೀನಿ. ಜಾನಿ ನೋಡಿ, ಅವ್ನ ಮನೆಗೆ ಹೋಗ್ಬೇಕು, ಅವನಿಗೆ ಮನೆಗೆ ಹೋಗೋ ನೀನು ಅಂದ್ರೂ ಅವ್ನು ಹೋಗಲ್ಲ. ನಾನು ಮನೆಗೆ ಹೋಗೋವರೆಗೂ ಹೋಗೋದೇ ಇಲ್ಲ, ಅಲ್ಲೇ ಇರ್ತಾನೆ. ಅದರಲ್ಲೂ ಹಿಂದಿಂದನೇ ಸುತ್ತುತ್ತಾನೆ, ಬಾ ಮನೆಗೆ ಹೋಗೋಣ ಅಂತ ಹಿಂದಿಂದನೇ ಸುತ್ತುತ್ತಾನೆ.
ಇನ್ನು ನೋಡಿ ಇವತ್ತು ಹೂವು ಅರಳಿದೆ. ಇದು ಡಬಲ್ ಪೆಟಲು, ಅಂದರೆ ತುಂಬ ರೇರ್ ಕಲರು ಅಂತ ಹೇಳ್ತಿರ್ತೀನಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿದೆ. ಈ ದಾಸವಾಳಗಳಲ್ಲಿ ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಅಂದರೆ 2 ಗಿಡದಲ್ಲೇನೋ ಇವತ್ತು ಹೂವು ಅರಳಿದ್ದಾವೆ. ಇನ್ನು ಅದರಲ್ಲಿ ಸ್ವಲ್ಪ ಮೊಗ್ಗುಗಳು ಇದ್ದಾವೆ ನೋಡಿ, ಅಲ್ಲಿ ಮೊಗ್ಗುಗಳು ಇದ್ದಾವೆ, ಹೂಗಳೂ ನೋಡಿ ಅರಳಿದ್ದಾವೆ. ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ. ಇನ್ನು ನನಗೆ ಮೈಸೂರವರೊಬ್ಬರು ವ್ಯೂವರ್ಸು ನುಗ್ಗೆಕಾಯಿ ತಂದು ಕೊಟ್ಟಿದ್ರು ಅನ್ನಲ್ಲ ನೋಡಿ, ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೂವೆಲ್ಲ ಕಟ್ಟೋದಿತ್ತು. ಇವತ್ತು ಒಂದು ಮಾರಷ್ಟು ಹೂವು ಕಟ್ಟಿದ್ದೀನಿ. ಇವತ್ತು ಗಾರ್ಡನಲ್ಲಿ ಏನು ಕೆಲಸನೇ ಮಾಡಿಲ್ಲ, ಹಂಗಾಗಿ ಇವತ್ತು ಬರೀ ಮನೆ ಕೆಲಸನೇ ಆಯಿತು. ಮಂಗಳವಾರ ದಿವಸ ಹೂ ಕಟ್ಟಿ ಮತ್ತು ಇದು ಬೇಕಾಯಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸರಿ ಹೋಯ್ತು ಇವತ್ತು ಟೈಮು. ಹಂಗಾಗಿ ಇವತ್ತೇನು ಗಾರ್ಡನಲ್ಲಿ ಕೆಲಸ ಏನು ಜಾಸ್ತಿ ಮಾಡೇ ಇಲ್ಲ, ಬರೀ ಮನೆ ಕೆಲಸನೇ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆ ವಾರ ಮಾಡಿದ್ದಾಯಿತು. ಮನೆ ಕಣದವನು ನೋಡಿ ಈ ಥರ ಮನೆ ಕತ್ತಾನೆ ನೋಡಿ ಹಿಂಗೆ. ಅಲ್ಲಿ ನನಗೆ ಜಾಗ ಫೋನ್ ಐತಲ್ಲ ಅಲ್ಲಿ, ಇಲ್ಲಿ ಇವನಿಗೆ ಮಂಚದ ಕೆಳಗಡೆ ಹಾಸಿದ್ರೂ ಅವನಲ್ಲಿ ಮಲ್ಕೊಳೋದೇ ಇಲ್ಲ ನೋಡಿ. ಜಾನಿ ನನ್ನ ಪಕ್ಕದಲ್ಲೇ ಮನಿಕೋಬೇಕು. ಇಲ್ಲಿ ನೋಡಿ ಹಿಂಗೆ ಮನಿಕಣಲ್ವಾ? ಗುಂಡ್ಮುನಿ ನೀನಲ್ಲಿ ಜಾಗ ಬಿಡಲ್ಲ ನನಗೆ. ನನ್ಗಲ್ಲಿ ಮಂಚದ ಮನಿಕಣಕ್ಕೆ ಜಾಗ ಬಿಡಲ್ಲ. ಬಾ ಬಾ ಕೆಳಗೆ ಮನಿಕ ಬಾ. ನೋಡಿ ಇಲ್ಲಿ ನಿನಗೆ ಹಾಸಿದ್ದೀನಿ, ಇಲ್ಲಿ ಹಾಸಿದ್ದೀನಿ. ಬಾ ಬಾ ಇಲ್ಲಿ, ಬಾ ಬಾರ ಬಾ. ನೋಡಿ ಹೆಂಗೆ ಮಾಡ್ತಾವನೆ. ಬಾ ಬಾ ಕೆಳಗೆ ಮನಿಕ ಬಾ. ಬಾ ಇಲ್ಲಿ ಬಾ. ಬರಲ್ವಾ? ಹಾಂ, ನನಗೆ ಅಲ್ಲಿ ಜಾಗ ಬಿಡಲ್ವಲ್ಲವ ನೀನು ಮನೆ ಕಣಕ್ಕೆ ಜನವ ನೀನು ನನಗೆ. ಹಾಂ ನೋಡಿ, ಈ ದಿಂಬು ಅವನಿಗೆ ಇಷ್ಟು ಜಾಗ, ಅಷ್ಟು ಜಾಗ ನನಗೆ ಬಿಡ್ತಾನೆ. ಏನು ಪೋಲಿ ಪೋಲಿ. ಕೆಳಗೆ ನೋಡಿ ಇಲ್ಲಿ ಹಾಸಿದ್ದೀನಿ, ಇಲ್ಲಿ ನೋಡಿ ಇಲ್ಲಿ ಮನೆ ಕಣಲ್ವಂತೆ, ಅಲ್ಲಿ ನನ್ನ ಜೊತೆಯಲ್ಲೇ ಮನಿಕೋಬೇಕು ನೋಡಿ. ಬಾ ಕೆಳಗೆ ಬಾ. ಇರ ತೆಗಿ, ಕಾಲು ತೆಗಿ, ಬಾ ಬೈಲಿ. ಬಾರವಾ. ಓ ಪೋಲಿ ಗುಂಡಣ್ಣ, ಪೋಲಿ ನೀನು ಪೋಲಿ. ಕೆಳಗೆ ಮಂಕಣಲ್ಲ ನೀನು ಜನಪ್ಪ, ಕೆಳಗೆ ಮಂಕಣಲ್ಲ. ಜಾನಿ ನನ್ನ ಪಕ್ಕದಲ್ಲೇ ಮನ್ಕೋಬೇಕು. ಮತ್ತು ನಾನು ಗಾರ್ಡನಲ್ಲಿದ್ದರೆ ನಾನು ಹಿಂದಿಂದನೇ ಸುತ್ತುತ್ತಿರ್ತಾನೆ. ಯಾವ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾಯಿಯಾಗಿ ನನ್ನ ಜೊತೆಗಿದ್ದಾನೆ. ಶುರುಗೆ ನಾವು ಇಷ್ಟೇ ಮಾಡಿದ್ರೂ ನಿಯತ್ತಿರಲ್ಲ. ಅದೇ ಪ್ರಾಣಿಗಳು ನೋಡಿ, ನಾವು ಹಾಕೋವಂತೂ ತನ್ನೋಕ್ಕೆ ಅವು ಸಾಯೋವರೆಗೂ ನಮ್ಮ ಜೊತೆ ನಿಯತ್ತಾಗಿರ್ತೇವೆ, ನಮ್ಮ ಜೊತೆನೇ ಸಹ ಇರುತ್ತೆ. ಜಾನಿ ಅಂದರೆ ನನಗೆ ತುಂಬಾ ಇಷ್ಟ. ಹಂಗಾಗಿ ಅವನಿಗೆ ಅಂತಲೇ ನಾನು ಒಂದು ತಿಂಗಳಿಗೆ ಎಷ್ಟು 2 ಟ್ರೇ ನಾನು ಮೊಟ್ಟೆ ತಗೊಬಂದು ಇಟ್ಕೊಂಡಿರ್ತೀನಿ. ಅವನಿಗೆ 15 ದಿನಕ್ಕೆ 1 ಟ್ರೇ, ಅವನಿಗೆ ಡೈಲಿ ಒಂದೊಂದು ಮೊಟ್ಟೆ, ಸಂಜೆ ಮೊಸರನ್ನ ಮತ್ತು ಸ್ವಲ್ಪ ಪೆಡಿಗ್ರಿ, ಬೆಳಗ್ಗೆ ಒಂದೊಂದು ಮೊಟ್ಟೆ ಹಾಕ್ಬಿಟ್ಟು ನಾನು ಅನ್ನ ಕಲಸಿ ಹಾಕ್ತೀನಿ. ನಾನು ಮೊಟ್ಟೆ ಎಲ್ಲ ಏನೂ ತಿನ್ನೋದಿಲ್ಲ. ಜಾನಿಗೆ ಅಂತಲೇ ನಾನು ತಿಂಗಳಿಗೆ 2 ಟ್ರೇ ಮೊಟ್ಟೆನ ತರಿಸ್ಕೊತೀನಿ. ಜಾನಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ, ಯಾಕೆಂದರೆ ಅವನು ಅಷ್ಟು ಬುದ್ಧಿವಂತ. ನಾವು ಇವನಿಗೆ ಯಾವುದೇ ರೀತಿ ಟ್ರೈನಿಂಗ್ ಆಗಲಿ ನಾವು ಏನೂ ಕೊಟ್ಟಿಲ್ಲ. ನಾವು ಮಾತಾಡೋದ್ರಲ್ಲೇ ಅವನು ಅಷ್ಟು ಬುದ್ಧಿ ಎಲ್ಲ ಕಲ್ತ್ಕೊಂಡಿದ್ದಾನೆ. ಕೆಲವರು ಬೇರೆ ನಾಯಿಗಳಿಗೆಲ್ಲ ಟ್ರೈನಿಂಗಿಗೆಲ್ಲ ಕರ್ಕೊಂಡೋಗಿ ಬುದ್ಧಿ ಕಲ್ಸೋಕ್ಕೆ ಅಂತ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ನಾವು ಆ ಥರ ಯಾವುದು ಟ್ರೈನಿಂಗ್ ಏನೂ ಕೊಟ್ಟಿಲ್ಲ. ಮನೆ ಹತ್ರ ಎಲ್ಲರೂ ಹಂಗೆ ಅಂತಾರೆ, ಜಾನಿ ನೀವು ಹೇಳ್ದಂಗೆಲ್ಲ ಕೇಳ್ತಾನೆ, ನೀವು ಗಾರ್ಡನಿಗೆ ಹೋಗೋಣ ನಡಿ ಅಂದರೆ ಹೋಗ್ತಾನೆ, ಬಾ ಅಂದರೆ ಬರ್ತಾನೆ, ಎಷ್ಟು ಬುದ್ಧಿ ಅವನಿಗೆ ಅಂತಾರೆ. ಪೂಜೆ ಎಲ್ಲ ಆದಮೇಲೆ ನೋಡಿ ಹೂ ಪ್ರಸಾದ ಆಗಿದೆ ನೋಡಿ ಕಳಸದಿಂದ, ಅದು ಎಷ್ಟು ದೂರ ಬಂದು ಬಿದ್ದಿದೆ ಅಂತ ನೀವು ಗಮನಿಸ್ಬೋದು. ನನಗೆ ಅಂದರೆ ನಾನು ಭಗವಂತನ ಮಾತ್ರ ನಂಬಿರೋದು, ಬೇರೆ ಯಾರನ್ನೂ ಸಹ ನಾನು ನಂಬಿಲ್ಲ. ಯಾಕೆಂದರೆ ಮನುಷ್ಯರನ್ನ ನಂಬಿದ್ರೆ ನಮಗೆ ಮೋಸ ಮಾಡ್ತಾರೆ, ಅದೇ ನಾವು ಭಗವಂತನ ನಂಬಿದ್ರೆ ಅವತ್ತು ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗಾಗಿ ನಾನು ಹೆಚ್ಚು ನಂಬೋದೇ ದೇವರನ್ನ. ಆ ದೇವರನ್ನ ನಂಬಿರೋದ್ರಿಂದನೇ ನನಗೆ ಎಂಥ ಕಷ್ಟ ಬಂದ್ರೂ ನನಗೆ ಪರಿಹಾರ ಆಗುತ್ತೆ. ಮತ್ತು ನಾನು ಇವತ್ತು ಈ ಇದರಲ್ಲಿ ಇದ್ದೀನಿ ಅನ್ನೋ ಇದಕ್ಕೆ ಭಗವಂತನೇ ನನಗೆ ಕಾರಣ ನೋಡಿ. ಇನ್ನು ಇವತ್ತು ಇಷ್ಟೆಲ್ಲ ಹೂ ಸಿಕ್ಕಿದೆ ಅಂದರೆ ನಾನು ಸ್ವಲ್ಪ ಶಂಖಪುಷ್ಪನೂ ಹಾರ್ವೆಸ್ಟ್ ಮಾಡಿದ್ದೀನಿ, ಮತ್ತು ಕನಕಾಂಬರ, ಮಲ್ಲಿಗೆ ಹೂ, ದಾಸವಾಳ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಶಂಖ ಹೂವನ್ನೇ ನಾನು ಸಪ್ರೇಟಾಗಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಕಾಣುತ್ತಲ್ಲ ಅಂತ ಈ ಥರ ಫೋಟೋ ತೆಗೆದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.